ಅದರಲ್ಲೂ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಣ್ಣ ರೈತರು ಬದುಕು ಉಳಿಬೇಕು, ಉತ್ತಮ ಮಳೆ ಆಗ್ಬೇಕು ಅಂತ ಹೇಳಿ ಆ ತಾಯಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಒಂದು ಪೂಜೆ ಮಾಡಿ ಒಂದು ರಚನೆ ಮಾಡ್ಕೊಡ್ಬೇಕಾಗಿತ್ತು. ಪಾರ್ವತಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರೆ ಏನು ವಿಶೇಷ? ಈ ಭಾಗದ ಆಲೂರು ತಾಲೂಕಿನ ಮಗ್ಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ತಾಲೂಕಿನ ಆರಾಧ್ಯ ದೈವ ಪಾರ್ವತಮ್ಮನವರ ಬೆಟ್ಟಿಗೆ ಈ ದಿನ ನಾನು ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಈ ಭಾಗದ ಎಲ್ಲ ಜನತೆಯ ಅಪೇಕ್ಷೆ ಮೇರೆಗೆ ಈ ಭಾಗಕ್ಕೆ ಬಂದು ಇವು ದೇವಿಯ ಪೂಜೆಯನ್ನು ಸಲ್ಲಿಸಿ ಏನು ನಮ್ಮ ಭಾಗದ ರೈತರಿಗೆ ವಾಡಿಕೆಯ ರೀತಿಯಲ್ಲಿ 488 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಸುಮಾರು ಒಂದು 355 ಮೀಟರ್ ಅಷ್ಟು ಮಳೆ ಆಗಿರ್ತಕ್ಕಂಥದ್ದು. ಅಂದರೆ ಸುಮಾರು ಇವತ್ತಿನ ಡೇಟ್ಗೆನೆ 27% ಹೆಚ್ಚು ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ರೀತಿ ರೈತರಲ್ಲಿ ಆತಂಕವನ್ನು ಮೂಡಿಸಿದೆ. ಯಾಕೆಂತ ಹೇಳಿದ್ರೆ ಈ ಭಾಗದಲ್ಲಿರ್ತಕ್ಕಂಥ ರೈತರು ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿದ್ರೆ, ಉತ್ತಮ ಬೆಳೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ಮಳೆಯ ಅವಶ್ಯಕತೆ ಅತ್ಯವಶ್ಯಕತೆ ಆಗಿದೆ. ಹಾಗಾಗಿ ಈ ಮಳೆ ಕಡಿಮೆ ಆಗಿರತಕ್ಕಂಥ ಕಾರಣ ರೈತರು ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಎಲ್ಲೋ ಒಂದು ರೀತಿ ಅಡೆತಡೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ನಿಟ್ಟಲ್ಲಿ ತಾಯಿ ಪಾರ್ವತಮ್ಮನವ್ರ ಮುಂದೆ ಬೇಡಿಕೆಯನ್ನು ಇಟ್ಟು ಈ ಭಾಗದ ರೈತರ ಉತ್ತಮ ಕೃಷಿ ಚಟುವಟಿಕೆ ದೃಷ್ಟಿಯಿಂದ ಉತ್ತಮ ಮಳೆಯನ್ನು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿದ್ವಿ. ಆ ತಾಯಿ ಆಶೀರ್ವಾದದಿಂದ ಈ ಭಾಗದ ಜನತೆಗೆ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ನಮ್ಮ ರೈತರು ಬೆಳೆಯನ್ನು ಬೆಳೆದು ಆ ಬೆಳೆಗೆ ಉತ್ತಮ ಬೆಲೆ ಸಿಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ.